ಮಕ್ಕಳು ತಿನ್ನುವ ಅನ್ನಕ್ಕೆ ಕನ್ನ ಹಾಕಲು ನಿಂತ ಮುಖ್ಯ ಶಿಕ್ಷಕ BS ಕೋಳಿ 427 ವಿದ್ಯಾರ್ಥಿಗಳಿಗೆ ಬರೀ 4 ಕೆಜಿ ಬೇಳೆ ಸಾಕಂತೆ. ಕೊಕಟನೂರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಯೋಜನೆಯಲ್ಲಿ ಗಂಭೀರ ಅಕ್ರಮ. 427 ವಿದ್ಯಾರ್ಥಿಗಳಿಗೆ ಕೇವಲ 4 ಕೆಜಿ ಬೇಳೆಯಿಂದ ಸಾರು ತಯಾರಿಕೆ. ನೇರನುಡಿ ಸುದ್ದಿವಾಹಿನಿಯ ಸ್ಥಳ ಪರಿಶೀಲನೆಯಲ್ಲಿ ಬೇಳೆಯ ಪ್ರಮಾಣ ಅತ್ಯಂತ ಕಡಿಮೆ ಎಂಬುದು ತೋರಿಸಿದೆ. ಬಿಸಿಯೂಟ ಸಿಬ್ಬಂದಿಗೆ ಒತ್ತಡ ಹೇರುತ್ತಾರೆ ಎಂಬ ಆರೋಪ ಮುಖ್ಯ ಶಿಕ್ಷಕ BS ಕೋಳಿ ವಿರುದ್ಧ. ಮುಖ್ಯ ಶಿಕ್ಷಕರ ಪರವಾಗಿ ನಿಂತ ಸಹ ಶಿಕ್ಷಕ ಅರವಿಂದ ರಾಠೋಡ. ನೇರನುಡಿ ವರದಿ ಪ್ರಸಾರವಾದ ಬೆನ್ನಲ್ಲೇ ತಾಲೂಕು ಅಕ್ಷರದಾಸೋಹ ಅಧಿಕಾರಿ ಅರವಿಂದ ಡೋನೂರ ಶಾಲೆಗೆ ಭೇಟಿ. ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ಅಕ್ರಮ ನಡೆದಿದ್ದರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಹೌದು ವೀಕ್ಷಕರೇ, ತಾಲೂಕಿನ ಕೊಕಟನೂರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಕುರಿತು ಗಂಭೀರ ಆರೋಪಗಳು ಕೇಳಿಬಂದಿವೆ. ಶಾಲೆಯಲ್ಲಿ ಒಟ್ಟು 427 ವಿದ್ಯಾರ್ಥಿಗಳು ಪ್ರತಿದಿನ ಹಾಜರಾಗುತ್ತಿದ್ದರೂ ಅವರಿಗೆ ನೀಡಲಾಗುತ್ತಿರುವ ಬಿಸಿಯೂಟಕ್ಕೆ ಕೇವಲ 4 ಕೆಜಿ ಬೇಳೆಯಿಂದ ಸಾರು ತಯಾರಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕೊಂಡೆ ತರಲ್ರಿ ಏನೇ ತರಲಿ ಎಷ್ಟು ಕೆಜಿ ಹಾಕಿರಿ? ಎಷ್ಟು ಕೆಜಿ ಹಾಕಿರಿ? ಬರ್ಲಾಕ ಒಂದು ಬೇರೆ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯ್ತು. ಅದು ಹ್ಯಾಂಗೆ ಗೊತ್ತಾಗ್ತದೆ? ಖರೀದಿ ತಂದೀವಿ ಅಂತೀರಿ ಅವ ಹ್ಯಾಂಗೆ ಗೊತ್ತಾಗ್ತದೆ ಹೇಳ್ರಿ? ಎಣ್ಣೆ ಎಷ್ಟು ಹಾಕಿರಿ? 2 ಕೆಜಿ ರೀ. ಸಬ್ಸೆಂಟ್ ಆಗ್ತದ್ರಿ ಅವ 427 ಸ್ಟ್ರೆಂಚಿಗೆ 2 ಕೆಜಿ ಸಬ್ಸೆಂಟ್ ಆಗ್ತದೆ. ನಿಮ್ಗೆ ಏನು ಹಾಕ್ಬೇಕಂತ ರೆಗ್ಯುಲರ್ ನಿಮ್ಗೆ ಏನು ಹೇಳಿ ಇಷ್ಟು ಸ್ಟ್ರೆಂಚಿಗೆ ಇಷ್ಟು ಹಾಕ್ಬೇಕಂತ ಇಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟು ಹಾಕ್ಬೇಕಂತ. ಈ ಕುರಿತು ನಮ್ಮ ನೇರನುಡಿ ಸುದ್ದಿವಾಹಿನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಬೇಳೆಯ ಪ್ರಮಾಣ ಅತ್ಯಂತ ಕಡಿಮೆ ಇರುವುದನ್ನು ಪ್ರತ್ಯಕ್ಷವಾಗಿ ಗಮನಿಸಿದೆ. ಅಲ್ಲದೆ ಶಾಲೆಯ ಮುಖ್ಯ ಶಿಕ್ಷಕ BS ಕೋಳಿಯವರು ಬಿಸಿಯೂಟ ಸಿಬ್ಬಂದಿಗೆ ತಮ್ಮ ಸೂಚನೆಯಂತೆ ಮಾತ್ರ ಕಾರ್ಯನಿರ್ವಹಿಸುವಂತೆ ಒತ್ತಡ ಹೇರುತ್ತಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಅಲ್ಲಿ ಹ್ಯಾಂಗೆ ಹಿಂಗೆ ನೀವು ಸ್ಟೋರ್ ರೂಮ್ ಕ್ಲಾಸ್ ರೂಮ್ ಇದು ನೋಡಿ ಯೂಸ್ ಯಾಕೆ ಆಗಲಿಲ್ಲ ಸರ್? ಯೂಸ್ ಆಗಲಾರ್ದು ಬೇಕಲ್ಲ, ರೀಸನ್ ಬೇಕಲ್ಲ. ರಜೆ ಐತಲ್ರಿ, ಬೇಸಿಗೆ ರಜೆಯಲ್ಲಿ ಉಳಿದಿದ್ದವು. ನೀವೇನಿದ್ದೀರಿ ಇಲ್ಲಿ? ಟೀಚರ್ ರೀ. ಹಾಂ, ಟೀಚರ್. ನಿಮ್ಗೇನು ಅಡಿಗೆದು ಗೊತ್ತಾ? ಐಡಿಯಾ ಅದ ನಿಮಗೆ? ಗೊತ್ತಿರಲ್ಲ. ಯಾವ ಟೀಚರ್ ನೀವು? ಯಾವ ಸ್ಕೂಲ್ ಟೀಚರ್? ಇದೇ ಸ್ಕೂಲ್ ಟೀಚರ್. ಅಲ್ಲಲ್ಲ, ಯಾವ ತರಗತಿ ಯಾವುದು? ತರಗತಿ ಎಲ್ಲ 6, 7. ಸಬ್ಜೆಕ್ಟ್ ಯಾವ್ದ್ರಿ? ಸಬ್ಜೆಕ್ಟ್ ಯಾವ್ದು? ಹಿಂದಿ ಹೇಳ್ತೀರಲ್ಲ. ಆಯ್ತು, ಏನು ನಿಮ್ಮ ಹೆಸರು? ಪಂಡಿತ್ ರಾಠೋಡ್. ಪಂಡಿತ್ ರಾಠೋಡ್. ಎಲ್ಲಿಯವ್ರು ನೀವು? ಇಲ್ಲವ್ರಿ. ಇಲ್ಲಿ ಲೋಕಲ್ದವ್ರೆ? ಯಾಸ್, ಲೋಕಲ್ದವ್ರತ್ತೆ ಎಷ್ಟು ಮಾತಾಡತ್ತೆ ನಮ್ಮ ಜೋಡಿ? ಅಲ್ರಿ, ಮಾತಾಡಕ್ಕೆ ಇಷ್ಟು ಬ್ಯಾರೆ ಇಡೋದಿಲ್ಲ. ಪರ್ಮಿಷನ್ ಇಲ್ಲಿ ನಿಮ್ಗೆ ಇಡಾಕ ಹೆಂಗೆ ಇಡ್ತೀರಿ? ಅದಕ್ಕೇನು ನೇಮಗಳು ಇರ್ತಾವ್ರಿ? ಇಲ್ಲ ನೀವು ಹೇಳಿ ನಮಗೆ ಏನು ತೆಗೆದು ಹಾಕಿದಾರೆ ಅದನ್ನ. ಯೂಸ್ ಅಲ್ಲಾರ್ದಕ್ಕೆ ತೆಗೆದು ಹಾಕಿದಾರೆ. ಅಡಿಗೆ ಬಳಸಬಾರ್ದು. ಅಲ್ರಿ, ಬಳಸಬಾರ್ದು. ಓಕೆ ರೀ, ನೀವು ಸ್ಟೋರ್ ರೂಮ್ ಇದು. ಸ್ಟೋರ್ ರೂಮ್ ಇದು ಸ್ಟೋರ್ ರೂಮ್ ಅಲ್ರಿ. ಒಂದು ಪ್ಲೇಸ್ ಇರ್ತದೆ ಇಲ್ರಿ ಇಡ್ಲಾಕದ? ಹಾಂ, ಇಡಬೇಕಿಲ್ಲ. ಮತ್ತೆ ಎಲ್ಲಿ ಸ್ಟೋರ್ ರೂಮ್ದಾಗ ಇಡಬೇಕು? ಮತ್ತೆ ಇಲ್ಲಿ ಕ್ಲಾಸ್ ರೂಮ್ದಾಗ ಇಟ್ರಿ ಹೆಂಗೆ ನೀವು ಹೇಳ್ರಿ? ಅಲ್ಲ, ಇಷ್ಟು ಕರೆಕ್ಟ್ ನೋ, ಏನು ಉಡಾಫೆ ಉತ್ತರ ಬೇಡ್ರಿ ನಮಗ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ವಿಡಿಯೋ ಹಾಗೂ ದಾಖಲೆಗಳನ್ನು ನಮ್ಮ ಸುದ್ದಿವಾಹಿನಿ ಶೀಘ್ರದಲ್ಲೇ ಪ್ರಸಾರ ಮಾಡಲಿವೆ. ಅದೇ ಯಾಕೆ ಉಳಿತೀರಿ? ಯಾವುದು ಈಗ 7 ಕೆಜಿ ಹಾಕಾಕತ್ತೀರಿ ಮಕ್ಕಳಿಗೆ? ಉಳಿಬಾರ್ದಲ್ರಿ ತಾಯಿ. ಉಳಿದಂದ್ರೆ ಏನರ್ಥ? ಮಕ್ಕಳಿಗೆ ಉಳ್ಳಾಕ ಕೊಟ್ಟಿದ್ದು ಉಳಿದಂದ್ರೆ ಏನರ್ಥ? ಕೆಟ್ಟರೆ ಯಾರಿಗೆ ಹೇಳ್ತದೆ? ಹೇಳೋದು ಕೆಟ್ಟಿದ್ದು ಯಾರಿಗೆ ಹೇಳ್ತದೆ? ಯಾರಿಗೆ ಮುಟ್ತದ ಅದು? ಹಾಂ, ಮಕ್ಕಳು ಬಾಯಾಗ ಹೋಗುದು ಅದು ಮುಟ್ತದ ನೋಡ್ರಿ. ಹಾಳಾಗ್ಯದಲ್ಲ, ಪೂರ ಹಿಟ್ಟಾಗ್ಯದ ಅದು. ಅದೇ ಹೇಳ್ತೀನಲ್ರಿ, ಅದು ಮುಟ್ಟಬೇಕಾಗಿದ್ದು ಮಕ್ಕಳಿಗಲ್ಲ, ಅದು ಹಾಳಾದ್ರೆ ಹೆಂಗ? ಈ ಆರೋಪಗಳು ಸತ್ಯವಾಗಿದ್ದರೆ ಮಕ್ಕಳಿಗೆ ಸರ್ಕಾರದಿಂದ ದೊರೆಯಬೇಕಾದ ಪೌಷ್ಟಿಕ ಆಹಾರದಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬರೀ ನೀರು ಉಳಿದ್ರಿ ಇಲ್ಲಿ. ಈಗ ರೀ ಸರ ಏನು ಸರ್ ಇದು ಏನು ಹೇಳಿ? ಜೀರಿಗೆ ರೀ, ಇಲ್ಲಿ ಜೀರಿಗೆ ಹೊತ್ತೈತಿ ಇಷ್ಟ ಗೊತ್ತಿರಲಿಲ್ಲ, ಅದಕ್ಕಾಗಿ ನಾ ಇಂದು ಒಳಗೆ ಹೋಗಿ ಏನು ಹೇಳ್ರಿ? ಇದು ಜೀರಿಗೆ ಸಾಸಿವೆ ಹೇಳ್ರಿ. ಇದು ಏನು ಹೇಳ್ರಿ ನನಗೆ? ನೀವು ನೋಡಿ ಸರ್, ಇದು ಏನು ಹೇಳ್ರಿ ಸರ್? ಸ್ವಲ್ಪ ನೋಡ್ಬರಿ. ಹೇಳ್ರಿ ಏನದು ಇದು? ಹಾಂ, ಪ್ರಾಕ್ಟಿಕಲ್ ಪತ್ರಕರ್ತದನ್ರಿ.